ಲೆಟ್ ಅಸ್ ಸಿ ಟೈಪ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಯೂಶ್ವಲಾಗಿ ನಾವು ಏನು ನೋಡಿದ್ವಿ, ಅಕಾರ್ಡಿಂಗ್ ಟು ದ ಲಾ ಮೂರು ಟೈಪ್ ಇತ್ತು. ಯಾವುದು? ಚೆಕ್ಸು, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಮತ್ತು ಪ್ರಾಮಿಸರಿ ನೋಟ್. ಬಟ್ ಅಕಾರ್ಡಿಂಗ್ ಟು ಕಸ್ಟಮ್ಸ್ ಆ್ಯಂಡ್ ಯೂಸೇಜ್ ಅದನ್ನು ಇನ್ನೂ ಒಂದಷ್ಟು ಎಕ್ಸ್ಟೆಂಡ್ ಮಾಡಿದ್ರು. ವಾಟ್ ಆರ್ ದೋಸ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಪಾರ್ಟ್ ಫ್ರಮ್ ದೀಸ್ ಚೆಕ್ಸ್, ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಪ್ರಾಮಿಸರಿ ನೋಟ್ಸ್ ಅಂದರೆ ದೇರ್ ಆರ್ ಸಮ್ ಹಂಡೀಸ್ ಅಂತ ಹೇಳ್ತಾರೆ. ಆಮೇಲೆ ಡೆಲಿವರಿ ಆರ್ಡರ್ಸ್, ರೈಲ್ವೆ ರೆಸೀಟ್ಸ್, ಬಿಲ್ ಆಫ್ ಲ್ಯಾಡಿಂಗ್ ಅಂತ ಇನ್ನೂ ಒಂದಷ್ಟು ಇನ್ಸ್ಟ್ರೂಮೆಂಟ್ಸು ವಿಚ್ ಹ್ಯಾಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ದಟ್ ಆರ್ ಯೂಸ್ಡ್ ಫ್ರಮ್ ಕಸ್ಟಮ್. ತುಂಬ ಹಳೆಯದ್ರಿಂದ ಅದನ್ನು ಯೂಸ್ ಮಾಡ್ಕೊಂಬರ್ತಾ ಇದ್ದಾರೆ. ಅದನ್ನು ಸಮೇತ ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ಓಕೆ, ದೆರ್ ಈಸ್ ಅ ಎಕ್ಸೆಪ್ಷನ್ ಟು ದಿಸ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಏನಪ್ಪ ಎಕ್ಸೆಪ್ಷನ್ಸ್ ಅಂದರೆ, ಡ್ರಾಯರ್ ಏನು ಮಾಡ್ತಾನೆ, ಯಾರು ಬರೀತಾರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟು, ಅವರು ಬರಿಬೇಕಾದ್ರೆ ನಾಟ್ ನೆಗೋಷಿಯಬಲ್ ಅಂತ ಬರೆದ್ಬಿಟ್ರೆ ಆ್ಯಂಡ್ it can say the pay to A only. Here A, the holder, cannot transfer the negotiable instrument to other person. ಓಕೆ, ಇಲ್ಲಿ ನಾಟ್ ನೆಗೋಷಿಯಬಲ್ ಅಂತ ಯಾರು ಬರೀತಾರೆ, ಯಾರು ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ನ ರೆಡಿ ಮಾಡ್ತಾರೆ, ಅವರೇನಾದರೂ ನೆಕ್ಸ್ಟ್ ನೆಗೋಷಿಯಬಿಲಿಟಿನ ಕಟ್ ಮಾಡಿಬಿಟ್ರೆ ದೆನ್ ದಟ್ ಈಸ್ ನಾಟ್ ಅ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಮೇನ್ ಏನು, ದಟ್ ಫ್ರೀಲಿ ಇಟ್ ಹ್ಯಾಸ್ ಟು ಟ್ರಾನ್ಸ್ಫರ್ ಫ್ರಮ್ ಒನ್ ಪರ್ಸನ್ ಟು ಅನದರ್. If it won't transfer, then it is not a negotiable instrument. Or we can say that those negotiable, even ಚೆಕ್ ಇರ್ಬೋದು ಅಥವಾ ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಯಾವುದೇ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟು ಆ ಥರ ಒಂದು ಕಂಡೀಷನಲ್ಲಿ ಡ್ರಾ ಮಾಡಿಬಿಟ್ರೆ ದಟ್ ಈಸ್ ನಾಟ್ ಅ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಸೊ ಫಸ್ಟು ಪ್ರಾಮಿಸರಿ ನೋಟ್ ಏನು ಅಂತ ನೋಡೋಣ. ಸೊ ಪ್ರಾಮಿಸರಿ ನೋಟನ್ನ ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಸಪೋಸ್ A takes a loan of ₹5,000 from friend B. ಏನು ಮಾಡ್ತಾನೆ, ಬಿ ಅವ್ನ ಫ್ರೆಂಡ್ ಬಿ ಇಂದ ₹5,000 ಲೋನ್ ತೊಗೊಂಡಿದ್ದಾನೆ. A ಕ್ಯಾನ್ ಮೇಕ್ ಅ ಡಾಕ್ಯುಮೆಂಟ್ ಸ್ಟೇಟಿಂಗ್ ದಟ್ ಹಿ ವಿಲ್ ಪೇ ದ ಮನಿ ಟು ಬಿ. ಬಿಗೆ ನಾನು ದುಡ್ಡು ಕೊಡ್ತೀನಿ ಅಂತ ಒಂದು ಡಾಕ್ಯುಮೆಂಟ್ನ ರೆಡಿ ಮಾಡ್ಬೋದು, ಬರೆದು ಕೊಡ್ಬೋದು. ಆರ್ ವಾಟ್ ಹಿ ಕ್ಯಾನ್ ಡು, ದ ಬೇರರ್ ಬಿ ಅಥವಾ ಬೇರರ್ ಆಫ್ ದ ಯಾರು ಆ ಡಾಕ್ಯುಮೆಂಟ್ ಇಟ್ಕೊಂಡಿರ್ತಾರೆ ಅವ್ರಿಗೆ ಕೊಡ್ತೀನಿ. ಸಿ ಹಿಯರ್, ಎ ಬರೀತಾ ಇರೋದು, ಎ ಏನು ಬರೀತಾ ಇದ್ದಾನೆ ಡಾಕ್ಯುಮೆಂಟಲ್ಲಿ, ಐ ವಿಲ್ ಪೇ ದ ಮನಿ ಟು ಬಿ. ಅಥವಾ ಯಾರು ಈ ಡಾಕ್ಯುಮೆಂಟ್ನ ಇಟ್ಕೊಂಡಿರ್ತಾರೆ ಬೇರರ್ ಆನ್ ಡಿಮ್ಯಾಂಡ್, ಆರ್ ಅವ್ರಿಗೆ ನಾ ಪೇ ಮಾಡ್ತೀನಿ. ಅಥವಾ ಹಿ ಕ್ಯಾನ್ ಮೆನ್ಷನ್ ಇನ್ ದ ಡಾಕ್ಯುಮೆಂಟ್ ದ್ಯಾಟ್ ಯು ವುಡ್ ಲೈಕ್ ಟು ಪೇ ದ ಅಮೌಂಟ್ ಆಫ್ಟರ್ 3 months. ಓಕೆ, ಸಿ ಹಿಯರ್ ಯಾಕೆ ಅವನು ಬರೆದಿದ್ದಾನೆ, ನಾನು ಬಿಗೆ ಕೊಡ್ತೀನಿ ಅಂತ ಮೆನ್ಷನ್ ಮಾಡಿಲ್ಲ, ಬಿಗೆ ಕೊಡ್ತೀನಿ ಅಥವಾ ಹೂ ಬೇರ್ಸ್ ದಿಸ್ ಡಾಕ್ಯುಮೆಂಟ್ ಐ ವಿಲ್ ಗಿವ್ ಅಂತ. ಆಗ ಏನಾಗುತ್ತೆ, ಬಿಗೆ ಒಂದು ಅಥಾರಿಟಿ ಸಿಗುತ್ತೆ ದಟ್ ಹೀ ಕ್ಯಾನ್ ಟ್ರಾನ್ಸ್ಫರ್ ದಟ್ ಡಾಕ್ಯುಮೆಂಟ್. ಬಿ ಫಾರ್ ಎಕ್ಸಾಂಪಲ್ ಸಿಗೆ ದುಡ್ಡು ಕೊಡಬೇಕು ಅನ್ನೋಣ, ಸಿಗೆ 5,000 ಕೊಡಬೇಕಿತ್ತು ಅಂದ್ಕೊಳ್ಳೋಣ. ಅವನೇನು ಮಾಡ್ತಾನೆ, ಸಿಗೆ ದುಡ್ಡು ಕೊಡೋ ಬದಲು ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಏನು ಕೊಟ್ಟಿರ್ತಾನೆ ಎ, ಅದು ಟ್ರಾನ್ಸ್ಫರ್ ಆಗಂಗೆ ಕೊಟ್ಟಿದ್ದಾನಲ್ಲ, ಅವನೇನು ಮಾಡ್ತಾನೆ, ಎದು ಕೊಟ್ಟಿರೋದು ಬಿಗೆ, ಬಿ ಅದನ್ನು ಟ್ರಾನ್ಸ್ಫರ್ ಮಾಡ್ತಾನೆ ಸಿಗೆ. ಸೊ ಇಲ್ಲೇನಾಗುತ್ತೆ, ಎ ಕ್ಯಾನ್ ಗಿವ್ ದ ಮನಿ ಟು ಡೈರೆಕ್ಟ್ಲಿ ಟು ಸಿ. ಇಲ್ಲ ಏನಾಗುತ್ತೆ, ಬಿಗೆ ಕೊಡೋದು ಎ, ಬಿ ಸಿಗೆ ಕೊಡೋದು, ಎರಡು ನಲ್ಲಿಫೈ ಆಗೋಯ್ತು. ಓಕೆ, ದಿಸ್ ಡಾಕ್ಯುಮೆಂಟ್ ಒನ್ಸ್ ಸೈನ್ಡ್ ಬೈ ಎ, ಇಂದ ಸೈನ್ ಆಯಿತು, ಡ್ಯೂಲಿ ಸ್ಟ್ಯಾಂಪ್ಡ್ ಆ್ಯಂಡ್ ಹ್ಯಾಂಡೆಡ್ ಓವರ್ ಟು ಬಿ. ಅವನು ಸೈನ್ ಮಾಡ್ದ, ಸ್ಟ್ಯಾಂಪ್ ಹಾಕ್ದ, ಎಲ್ಲ ಆಯಿತು, ಬಿಗೆ ಟ್ರಾನ್ಸ್ಫರ್ ಮಾಡ್ದ. ಆಮೇಲೆ ಅದೇನಾಯಿತು, ದಟ್ ವಿಲ್ ಬಿಕಮ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಬಿಕಾಸ್ ಹೀ ಹ್ಯಾಸ್ ರಿಟರ್ನ್ ದಟ್ ಐ ವಿಲ್ ಗಿವ್ ಇಟ್ ಟು ಬಿ ಆರ್ ಎನಿ ಅದರ್ ಪರ್ಸನ್ ಹೂ ಬೇರ್ಸ್ ಇಟ್. ಓಕೆ, ನೌ ಬಿ ಕ್ಯಾನ್ ಪರ್ಸನಲಿ ಪ್ರೆಸೆಂಟ್ ಇಟ್ ಬಿಫೋರ್ ದ ಪೇಮೆಂಟ್. ಅವನು ಯಾರಿಗೂ ಟ್ರಾನ್ಸ್ಫರ್ ಮಾಡಿದೆ, ಡೈರೆಕ್ಟಾಗಿ 3 ತಿಂಗಳಾದಮೇಲೆ ಅವನು ಹೋಗಿ ಪ್ರೆಸೆಂಟ್ ಮಾಡಿ ದುಡ್ಡನ್ನ ತೊಗೋಬೋದು. ಆರ್ ಗಿವ್ ದಿಸ್ ಡಾಕ್ಯುಮೆಂಟ್ ಟು ಸಮ್ ಅದರ್ ಪರ್ಸನ್ ಟು ಕಲೆಕ್ಟ್ ಮನಿ ಆನ್ ಹಿಸ್ ಬಿಹಾಫ್. ಇವನು ಬದಲಾಗಿ ಬೇರೆಯವ್ರಿಗೂ ಕೊಡ್ಬೋದು. ಓಕೆ, ಇವತ್ತು ನಾನು ಹೋಗ್ತಾ ಇಲ್ಲಪ್ಪ, ನೀನು ಹೋಗು ತಗೋ ಅಂತ ಕೊಡ್ಬೋದು. ಅಥವಾ ನಾನು ಹೇಳಿದೆ ಸಿಯಿಂದ ತೊಗೊಂಡಿರ್ತಾನೆ ದುಡ್ಡು, ಅವನಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಸೊ ಸಿ ಕ್ಯಾನ್ ಟೇಕ್ ಆನ್ ಬಿಹಾಫ್, ಸೊ ಡೈರೆಕ್ಟಾಗಿ ಎ ಇಂದ ತೊಗೋಬೋದು.
ಹೀ ಕ್ಯಾನ್ ಎಂಡಾರ್ಸ್ ಇಟ್ ಟು ಸಂಬಡಿ ಎಲ್ಸಸ್ ನೇಮ್. ನಾನು ಹೇಳಿದೆ ಸಿಗೆ ಹೆಸರಿಗೆ ಚೇಂಜ್ ಮಾಡಿದಾಗ ಎಲ್ಸಸ್ ನೇಮ್, ಹೂ ಇನ್ ಟರ್ನ್ ಕ್ಯಾನ್ ಎಂಡಾರ್ಸ್ ಫರ್ದರ್ ಟಿಲ್ ದ ಫೈನಲ್ ಪೇಮೆಂಟ್ ಈಸ್ ಮೇಡ್. ಅವನಿಗೆ 3 ತಿಂಗಳು ಟೈಮ್ ಇರುತ್ತೆ. ಎ ಬಿಗೆ ಬರ್ದು ಕೊಟ್ಟಿದ್ದಾನೆ 3 ತಿಂಗಳಿಗೆ, ನೆಕ್ಸ್ಟ್ ಡೇನೇ ಬಿ ಏನು ಮಾಡ್ಬೋದು, ಸಿಗೂ ಕೊಡ್ಬೋದು. ಸಿ ಆಫ್ಟರ್ 1 ಮಂತ್ or 2 ಮಂತ್ ಡಿ ಕೊಡ್ಬೋದು, ಎಂಡಾರ್ಸ್ ಮಾಡ್ಬೋದು. ಎಂಡಾರ್ಸ್ಮೆಂಟ್ ಇಸ್ ವಾಟ್, ನೇಮ್ ಚೇಂಜ್ ಆಗುತ್ತಲ್ಲಿ. ಇಟ್ ಈಸ್ ನಾಟ್ ಜಸ್ಟ್ ಅ ಡೆಲಿವರಿ ಆಫ್ ದ ಇನ್ಸ್ಟ್ರೂಮೆಂಟ್, ಇಟ್ ಈಸ್ ಓನರ್ಶಿಪ್ ಆಲ್ಸೋ ಚೇಂಜಸ್ ವಿತ್ ದ ಎಂಡಾರ್ಸ್ಮೆಂಟ್. ಓಕೆ, ಸೊ ಅಂಟಿಲ್ ಆ 3 ಮಂತ್ಸ್ ಕಂಪ್ಲೀಟ್ ಆಗೋ ತನಕ ಎಷ್ಟು ಕೈಗಳಲ್ಲಿ ಚೇಂಜ್ ಆಗಿರುತ್ತೆ, ಲಾಸ್ಟ್ ಪರ್ಸನ್ ಯಾರು ಅದನ್ನು ಹೋಲ್ಡ್ ಮಾಡಿ ಅದನ್ನು ತಗೊಂಡೋಗಿ ಪ್ರೆಸೆಂಟ್ ಮಾಡ್ತಾರೆ, ಹೀ ವಿಲ್ ಬಿಕಮ್ ದ ಟೈಟಲ್ ಓನರ್ ಆಫ್ ದಟ್ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್. Okay, see here, further he can endorse it to further till the final payment is made by you to whosoever present it before A. ಯಾರು ಬೇಕಾದರೂ ಎ ಮುಂದೆ ತಂದು ಪ್ರೆಸೆಂಟ್ ಮಾಡ್ಬೋದು. ದಿಸ್ ಟೈಪ್ ಆಫ್ ಡಾಕ್ಯುಮೆಂಟ್ ಈಸ್ ಕಾಲ್ಡ್ ಅ ಪ್ರಾಮಿಸರಿ ನೋಟ್ ಆರ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಆದರೆ ಈ ಪ್ರಾಮಿಸರಿ ನೋಟ್ ಏನು ಗೊತ್ತಾ, ಇಟ್ ಈಸ್ ಅ ಪ್ರೋ ನೋಟ್ ಅಂತ ನಾನು ಹೇಳಿದೆ ಶಾರ್ಟ್ ಫಾರ್ಮಲ್ಲಿ. ಪ್ರಾಮಿಸರಿ ನೋಟ್ ಈಸ್ ಅ ರಿಟರ್ನ್ ಪ್ರಾಮಿಸ್. ಓಕೆ, return promise that I will pay to so and so or bearer anta. I will it is a return promise to pay the debt. Haudalla, it is a, that's why it is called a promissory note. It is a promise to pay the debt. It is a financial instrument in which one party ಯಾರು ಅದನ್ನು ಇಶ್ಯೂ ಮಾಡ್ತಾರೆ, one party promises in writing to pay a determined sum of money to other. ಇಲ್ಲಿ ಎಕ್ಸಾಂಪಲ್ ಯಾರು, ಎ ರೈಟ್ಸ್ ದ ಆರ್ ಹಿ ಡೆವಲಪ್ಸ್ ದ ಪ್ರಾಮಿಸರಿ ನೋಟ್. ಅವನು ಪ್ರಾಮಿಸ್ ಮಾಡ್ತಾ ಇದ್ದಾನೆ ಆ್ಯಂಡ್ ಹಿ ವಿಲ್ ಗಿವ್ ಇಟ್ ಟು ಬಿಗೆ ಕೊಡ್ತಾ ಇದ್ದಾನೆ, ನಾನು 3 ಮಂತ್ಸಲ್ಲಿ ನಿಮಗೆ 5,000 ಕೊಡ್ತೀನಿ. ಓಕೆ, ಡಿಟರ್ಮೈನಬಲ್ ಫ್ಯೂಚರ್ ಟೈಮ್ ಅಥವಾ ಫಿಕ್ಸ್ಡ್ ಟೈಮ್. ಮೇ ಬಿ ಅವರು ಆ ಪರ್ಟಿಕ್ಯುಲರ್ ಟೈಮಲ್ಲಿ ಡೇಟ್ ಮೆನ್ಷನ್ ಮಾಡ್ಬೋದು. ಸೊ ಇವತ್ತಿನ ಡೇಟೇನೋ, ಇವತ್ತಿಗೆ ಸರಿಯಾಗಿ 3 ತಿಂಗಳ ಡೇಟೇನೋ ಅದನ್ನು ಬರೆದು ಕೊಡ್ಬೋದು. ಅಥವಾ ಫ್ಯೂಚರಲ್ಲಿ ಟೈಮ್ ಯಾವ್ದು ಬೇಕಾದರೂ ಅವರು ಫಸ್ಟ್ ವೀಕ್ ಆಫ್ ಜೂನ್, ಫಸ್ಟ್ ವೀಕ್ ಆಫ್ ಜುಲೈ ಆ ಥರ ಏನಾದರೂ ಒಂದು ಟೈಮ್ ಹಾಕ್ಕೊಂಡು ದೆ ಕ್ಯಾನ್ ಗಿವ್, ಸೊ ದಟ್ ದೇ ವಿಲ್ ಹ್ಯಾವ್ ಅ ಪರ್ಟಿಕ್ಯುಲರ್ ಆ ಒಂದು ಟೈಮ್ ಸ್ಪ್ಯಾನಲ್ಲಿ ಅವ್ರನ್ನ ತಗೋಬೋದು. Thus, a promissory note generally mean a signed document containing ಅದು ಸೈನ್ ಆಗಿರೋ ಒಂದು ಡಾಕ್ಯುಮೆಂಟ್. ಓಕೆ, ರಿಟರ್ನ್ ಪ್ರಾಮಿಸ್ ಟು ಪೇ, ಅದರಲ್ಲಿ ಏನಾಗಿರುತ್ತೆ, ಹಿ ವಿಲ್ ಬಿ ಪ್ರಾಮಿಸಿಂಗ್, ಯಾರು ಎಕ್ಸಾಂಪಲಲ್ಲಿ ಎ ವಿಲ್ ಬಿ ಪ್ರಾಮಿಸಿಂಗ್ ಆ್ಯಂಡ್ ಸ್ಟೇಟೆಡ್ ಅ ಸಮ್ ಪರ್ಟಿಕ್ಯುಲರ್ ಸಮ್ ಮೆನ್ಷನ್ ಆಗಿರುತ್ತೆ. ಅಲ್ಲೇನು ಎಕ್ಸಾಂಪಲಲ್ಲಿ 5,000 ಟು ಅ ಸ್ಪೆಸಿಫೈಡ್ ಪರ್ಸನ್ ಆರ್ ದ ಬೇರರ್. ಇಲ್ಲಿ ಓನ್ಲಿ ಟು ದಿಸ್ ಪರ್ಸನ್ ಅಂತ ಬಂದ್ಬಿಟ್ರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಗಲ್ಲ, ಯಾಕಂದರೆ ಅವನಿಗೆ ಕೊಡಬೇಕು. ಆರ್ ಬೇರರ್ ಅಂತ ಹಾಕಿದಾಗಲೇ ಅದೇನಾಗುತ್ತೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ದಟ್ ಮೀನ್ಸ್ ದೇ ಕ್ಯಾನ್ ಟ್ರಾನ್ಸ್ಫರ್ ಆರ್ ದ ಬೇರರ್ ಅಟ್ ಅ ಸ್ಪೆಸಿಫೈಡ್ ಡೇಟ್ ಆರ್ ಆನ್ ಡಿಮ್ಯಾಂಡ್. ಸ್ಪೆಸಿಫೈಡ್ ಡೇಟ್ ಅಥವಾ ಅದಕ್ಕಿಂತ ಮುಂಚೆ ಡಿಮ್ಯಾಂಡ್ ಮಾಡಿದಾಗ, ತುಂಬ ಮುಂಚೆ ಅಲ್ಲ, ಪರ್ಟಿಕ್ಯುಲರ್ ಟೈಮಲ್ಲಿ ಡಿಮ್ಯಾಂಡ್ ಮಾಡಿದಾಗ. ಅ ಪ್ರಾಮಿಸರಿ ನೋಟ್ ಕ್ಯಾನ್ ಬಿ ಐದರ್ ಪೇಯಬಲ್ ಆನ್ ಡಿಮ್ಯಾಂಡ್ ಆರ್ ಅಟ್ ಅ ಸ್ಪೆಸಿಫಿಕ್ ಟೈಮ್. ಆನ್ ಡಿಮ್ಯಾಂಡ್ ಅವನು ಪರ್ಟಿಕ್ಯುಲರ್ ಟೈಮ್, ಇವಾಗ ಈ ಡೇಟಲ್ಲಿ ನಾನು ಹೋಗಿ ಕೇಳ್ಬೋದು ಅಥವಾ ಅದಕ್ಕಿಂತ ಮುಂಚೆನೂ ಹೋಗಿ ಕೇಳ್ಬೋದು. ಸಿ ಆನ್ ಡಿಮ್ಯಾಂಡ್ ವಿತಿನ್ ದಟ್ ಸ್ಪ್ಯಾನ್ ಆಫ್ ಟೈಮ್, ವಿತಿನ್ ದಟ್ ಟೈಮ್ ಏನು ಬರ್ಕೊಟ್ಟಿರ್ತಾರೆ ಅದರಲ್ಲಿ ಯಾವಾಗ ಡಿಮ್ಯಾಂಡ್ ಮಾಡ್ಬೋದು, ಹೋಗಿ ದೇ ಕ್ಯಾನ್ ಆಸ್ಕ್ ಫಾರ್ ದ ಮನಿ. ಅಥವಾ ಅದೇ ಪರ್ಟಿಕ್ಯುಲರ್ ಡೇಟಲ್ಲಿ ಹೋಗಿ ಕೇಳಬೇಕು ಅಂದರೆ ದೇ ಕ್ಯಾನ್ ಗೋ ಆ್ಯಂಡ್ ಆಸ್ಕ್ ಫಾರ್ ದ ಮನಿ. ಇಫ್ ದ ಪ್ರಾಮಿಸರಿ ನೋಟ್ ಈಸ್ ಅನ್ಕಂಡೀಷ್ನಲ್ ಆ್ಯಂಡ್ ರೆಡಿಲಿ ಸೇಲಬಲ್. ಅನ್ಕಂಡೀಷ್ನಲ್, ಯಾವುದೇ ಕಂಡೀಷನ್ ಹಾಕಿರಬಾರ್ದು. ಓಕೆ, ಇವನಿಗೆ ಕೊಡಬೇಕು, ಇದೇ ದಿನ ಕೊಡಬೇಕು, ಹಾಗೆ ಕೊಡಬೇಕು, ಹೀಗೆ ಕೊಡಬೇಕು ಅಂತ ಯಾವುದು ಕಂಡೀಷನ್ ಇರಬಾರ್ದು. ಮತ್ತು ರೆಡಿಲಿ ಅಂದರೆ ಈಸಿ ಆಗೋದು, ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಇಟ್ ಈಸ್ ಸೇಲಬಲ್ ಅಂದರೆ ಟ್ರಾನ್ಸ್ಫರ್ ಆಗೋವಂಥದ್ದು. ದೆನ್ ಇಟ್ ಈಸ್ ಕಾಲ್ಡ್ ಅ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಓಕೆ, ಈಸಿಯಾಗಿ ಅದು ಟ್ರಾನ್ಸ್ಫರ್ ಆಗಬೇಕು, ಆಮೇಲೆ ಯಾವುದೇ ಕಂಡೀಷನ್ಸ್ ಇರಬಾರ್ದು. ಓಕೆ, ದ ಟರ್ಮ್ ಆಫ್ ಅ ನೋಟ್ ಯೂಶಲಿ ಇನ್ಕ್ಲೂಡ್ ದ ಪ್ರಿನ್ಸಿಪಲ್ ಅಮೌಂಟ್. ಅಲ್ಲಿ ಏನೇನಿರುತ್ತೆ ಅಂದರೆ ಯೂಶಲಾಗಿ ಎಷ್ಟು ಅಮೌಂಟು
ಕೊಡಬೇಕು, ಮತ್ತು ಅದಕ್ಕೆ ಎಷ್ಟು ಇಂಟ್ರೆಸ್ಟ್ ರೇಟನ್ನ ಸೇರಿಸಿ ಕೊಡಬೇಕು. ಆ್ಯಂಡ್ ಯಾರ್ಯಾರು ಪಾರ್ಟಿ ಯಾರು ಪೇಯರ್ ಯಾರು, ಪ್ರಾಮಿಸರಿ ನೋಟ್ ಡ್ರಾ ಮಾಡೋರು ಯಾರು, ಯಾರು ಇದು ಪೇಯಿ. ಓಕೆ. ಆ್ಯಂಡ್ ದ ಡೇಟ್, ಯಾವಾಗ ಯಾವ ಡೇಟಲ್ಲಿ ಕ್ರಿಯೇಟ್ ಮಾಡಿರೋದು, ಯಾವ ಡೇಟ್ಗೆ ಅದನ್ನು ಪೇ ಮಾಡಬೇಕು. ಟರ್ಮ್ಸ್ ಆಫ್ ರೀಪೇಮೆಂಟ್, ಹೆಂಗೆ ಪೇ ಮಾಡಬೇಕು, ವಿತ್ ಇನ್ಕ್ಲೂಷನ್ ಆಫ್ ಇಂಟ್ರೆಸ್ಟ್ ಫಸ್ಟ್ ಕೊಡಬೇಕಾ, ಮಂತ್ಲಿ ಕೊಡಬೇಕಾ, ಆಮೇಲೆ ಒಟ್ಟಿಗೆ ಇಂಟ್ರೆಸ್ಟು ಮತ್ತು ಪ್ರಿನ್ಸಿಪಲ್ ಕೊಡಬೇಕಾ, ಮತ್ತು ಯಾವ ಥರ ಇವರು ಇಂಟ್ರೆಸ್ಟ್, ಯಾವ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟು, ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ. ಆಮೇಲೆ ಮೆಚುರಿಟಿ ಡೇಟು ಎಲ್ಲನೂ ಮೆನ್ಷನ್ ಆಗಬೇಕು. ಸಮ್ಟೈಮ್ಸ್ ಪ್ರಾವಿಷನ್ಸ್ ಆರ್ ಇನ್ಕ್ಲೂಡೆಡ್ ಕನ್ಸರ್ನಿಂಗ್ ದ ಪೇಯೀಸ್ ರೈಟ್ ಇನ್ ದ ಈವೆಂಟ್ ಆಫ್ ಡಿಫಾಲ್ಟ್ ಆದರೆ ಪೇಯಿ ಏನಾದರೂ ಕೊಡಲಿಲ್ಲ ಅಂತಂದರೆ ಆವಾಗ ವಾಟ್ ಆರ್ ದ ರೈಟ್ಸ್ ಅದು ಮೆನ್ಷನ್ ಆಗುತ್ತೆ. ವಿಚ್ ಮೇ ಇನ್ಕ್ಲೂಡ್ foreclose of the maker's asset. Section 4 of the Act defines a promissory note is an instrument in writing, note being a bank note or a currency note. Okay. Promissory note is an instrument in writing containing an unconditional undertaking. Unconditional, ಯಾವುದೇ ಕಂಡೀಷನಲ್ ಇರಬಾರ್ದು. ಸೈನ್ಡ್ ಬೈ ದ ಮೇಕರ್, ಯಾರು ಮಾಡ್ತಾರೆ ಅವ್ರು ಸೈನ್ ಆಗಿರಬೇಕು. ಟು ಪೇ ಸರ್ಟನ್ ಸಮ್ ಆಫ್ ಮನಿ, ಟು ಪೇ ಸರ್ಟನ್ ಸಮ್ ಆಫ್ ಮನಿ ಟು, ಆರ್ ಯಾರಿಗೆ ಕೊಡಬೇಕು ಅವ್ರಿಗೆ, ಅಥವಾ ಬೇರರ್ ಆಫ್ ಅ ಸರ್ಟನ್ ಪರ್ಸನ್, ಯಾರಾದರೂ ಅದನ್ನು ಹೋಲ್ಡ್ ಮಾಡಿರ್ತಾರಲ್ಲ ಆ ಪರ್ಟಿಕ್ಯುಲರ್ ಇನ್ಸ್ಟ್ರುಮೆಂಟ್ ಅವರು, ಆರ್ ಟು ದ ಬೇರರ್ ಆಫ್ ದ ಇನ್ಸ್ಟ್ರುಮೆಂಟ್, ಆರ್ ಥರ್ಡ್ ಪರ್ಸನ್, ಆರ್ ಅವ್ರು ಆರ್ಡರ್ ಮಾಡಿರ್ತಾರಲ್ಲ ಅವರು, ಎನಿಬಡಿ. ಇಲ್ಲಿ ದೆರ್ ಆರ್ 3 ಥಿಂಗ್ಸ್. ಒಂದು, ಹೂ ಇಸ್ ಅ ಮೇಕರ್, ನಮ್ಮ ಈ ಎಕ್ಸಾಂಪಲಲ್ಲಿ ಎ ಈಸ್ ಅ ಮೇಕರ್, ಸೊ ಬಿ ಈಸ್ ವಿ ಆರ್ ಆರ್ಡರಿಂಗ್. ಓಕೆ. ಬೇರರ್ ಅವನೇನಾದರೂ ನನ್ನ ಬದಲಾಗಿ ನೀನು ಹೋಗು ಅಂತ ಕೊಟ್ಟರೆ ಹಿ ವಿಲ್ ಬಿ ದ ಬೇರರ್. ಅಥವಾ ಬಿ ಏನಾದರೂ ಸಿಗೆ ಎಂಡಾರ್ಸ್ ಮಾಡಿದಾಗ ದಟ್ ಈಸ್ ಅ ಆರ್ಡರ್ ಆಫ್ ಸರ್ಟನ್ ಪರ್ಸನ್. ಓಕೆ. ಓಕೆ. ಇಲ್ಲೇನಾಗಿದೆ, ಸೈನ್ಡ್ ಬೈ ದ ಮೇಕರ್ ಟು ಪೇ ಸರ್ಟನ್ ಸಮ್ ಆಫ್ ಮನಿ ಟು, ಆರ್ ಟು ದ ಆರ್ಡರ್ ಆಫ್ ಸರ್ಟನ್ ಪರ್ಸನ್, ಆರ್ ಟು ದ ಬೇರರ್ ಆಫ್ ದ ಇನ್ಸ್ಟ್ರುಮೆಂಟ್. ಯಾರಿಗೆ ಆ ಇನ್ಸ್ಟ್ರುಮೆಂಟಲ್ಲಿ ಆರ್ಡರ್ ಮಾಡಿರ್ತೀವಿ, ಎಂಡಾರ್ಸ್ ಮಾಡಿರ್ತೀವಿ, ಅಥವಾ ಟ್ರಾನ್ಸ್ಫರ್ ಸರಿಯಾಗಿ ಮಾಡಿರ್ತೀವಿ ವಿತ್ ದ ನೇಮ್ ಆ್ಯಂಡ್ ಸಿಗ್ನೇಚರ್ ಅವರು, ಅಥವಾ ಸುಮ್ಮನೆ ಅದನ್ನು ತೊಗೊಂಡು ಬೇರೆಯವ್ರ ಹೆಸರಿರುತ್ತೆ ಬಟ್ ಸ್ಟಿಲ್ ಬೇರರ್ ಕ್ಯಾನ್ ಗೋ ಆ್ಯಂಡ್ ಟೇಕ್ ಇಟ್, ದೇ ಆರ್ ದ ಬೇರರ್ಸ್. ಸೊ ಇದನ್ನು ನಾವು ಪ್ರಾಮಿಸರಿ ನೋಟ್ ಅಂತೀವಿ. ಸೊ ಟೋಟಲಾಗಿ ನಾವೇನು ತಿಳ್ಕೊಂಡಿವಿ, ಒಂದು ಪ್ರಾಮಿಸರಿ ನೋಟು ಇಟ್ಸ್ ಅ ಪ್ರಾಮಿಸ್ ಬೈ ದ ಮೇಕರ್. ಇಲ್ಲಿ ಎಕ್ಸಾಂಪಲಲ್ಲಿ ಎ ಪ್ರಾಮಿಸ್ ಮಾಡ್ತಾ ಇದ್ದಾನೆ ಬಿಗೆ ಪೇ ಮಾಡ್ತೀನಿ ಅಂತ. ಆ್ಯಂಡ್ ಪೇ ಮಾಡಬೇಕಾದ್ರೆ ಬಿಗೆ ಪೇ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಅವನು, ಬಿಗೆ ಪೇ ಮಾಡ್ತೀನಿ, ಅಥವಾ ಯಾರು ಬೇರ್ ಮಾಡಿರ್ತಾರೆ ಆ ಪ್ರಾಮಿಸರಿ ನೋಟ್, ಯಾರು ತಂದಿರ್ತಾರೆ ಅವ್ರಿಗೆ ಕೊಡ್ತೀನಿ, ಅಥವಾ ಯಾರಿಗೆ ಆರ್ಡರ್ ಆಗಿರುತ್ತೆ, ಅಲ್ಲಿ ಆರ್ಡರ್ ಆಗಿರುತ್ತೆ ಅಂತಂದರೆ ಬಿ ಯಾರಿಗೋ ಬೇರೆಯವ್ರಿಗೆ ಆರ್ಡರ್ ಮಾಡಿದ್ ಮೀನ್ಸ್ ಎಂಡೋರ್ಸ್ ಟ್ರಾನ್ಸ್ಫರ್ ಮಾಡಿರ್ತಾನೆ, ಅವನು ಇನ್ಯಾರಿಗೂ ಟ್ರಾನ್ಸ್ಫರ್ ಮಾಡಿರ್ತಾನೆ, ಒಂದು 5-6 ಜನಕ್ಕೆ ಟ್ರಾನ್ಸ್ಫರ್ ಆಗಿರ್ತಾನೆ. ದ ಲಾಸ್ಟ್ ಪರ್ಸನ್ ಹೂ ಇಸ್ ಕಮಿಂಗ್ ಆ್ಯಂಡ್ ಟೇಕಿಂಗ್, ದಟ್ ಈಸ್ ದ ಆರ್ಡರ್ ಆಫ್ ದ ಪರ್ಸನ್. ಅವ್ರಿಗೆ ಈ ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಆರ್ಡರ್ ಆಗಿರುತ್ತೆ, ಸೊ ಹೀ ವಿಲ್ ಬಿ ದ ಓನರ್ ಆಫ್ ದ ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್. ಸೊ ಈ ಥರ ಒಂದು ಇನ್ಸ್ಟ್ರುಮೆಂಟ್ನ ನಾವು ನೆಗೋಷಿಯಬಲ್ ಇನ್ಸ್ಟ್ರುಮೆಂಟು ಯಾವುದು ಇಲ್ಲಿ ಪ್ರಾಮಿಸರಿ ನೋಟ್ ಅಂತ ಹೇಳ್ತೀವಿ. ಸೊ he is promising to pay the amount, that's why it is a promissory note. You see the format of the promissory note. Promissory note under section 4 of the Negotiable Instrument Act 1881, in which no interest is contemplated and no time for payment is mentioned. ಇಲ್ಲಿ ಯಾವುದು ಆ ಥರ ಒಂದು ಆರ್ಡರ್ ಆಗಿಲ್ಲ, ಯಾವುದು ಟೈಮ್ ಮೆನ್ಷನ್ ಆಗಿಲ್ಲ, ಇಂಟ್ರೆಸ್ಟ್ ರೇಟ್ ಇಲ್ಲ. ಏನು ಹೇಳಿದ್ದಾರೆ ಅಂದರೆ, I so and so, son of so and so, promise to pay ಶ್ರೀ so and so. ಇವಾಗ ಎ, ಈ ಎಕ್ಸಾಂಪಲ್ ನಮ್ಗೆ ಏನು, ಮಿಸ್ಟರ್ ಎ is son of so and so, promise to pay Mr. B, son of so and so, order the sum of ₹5,000 only. ಇಲ್ಲಿ ಯಾವ ಇಂಟ್ರೆಸ್ಟು ಇಲ್ಲ. ಓಕೆ. ಯಾವ ಇಂಟ್ರೆಸ್ಟ್ ಪೇ ಮಾಡ್ತೀವಿ ಅಂತಿಲ್ಲ, ಮತ್ತು ಟೈಮ್ ಎಷ್ಟು ದಿನ ಕೊಟ್ಟಿದ್ದೀವಿ ಅಂತಿಲ್ಲ. ಸೊ ಇಟ್ ಈಸ್ ಜಸ್ಟ್ ಅ ಪ್ರಾಮಿಸ್, ನಾನು ಪೇ ಮಾಡ್ತೀನಿ, ನಾನು
ಇವನಿಗೆ ಪೇ ಮಾಡ್ತೀನಿ ಇಷ್ಟು ದುಡ್ಡು ಅಂತ ಅಷ್ಟೇ ಮೆನ್ಷನ್ ಆಗಿರೋದು. ದಿಸ್ ಇಸ್ ವೆರಿ ಸಿಂಪಲ್ ವೇರ್ ನೋ ಇಂಟ್ರೆಸ್ಟ್ ರೇಟ್ ಈಸ್ ಮೆನ್ಷನ್ಡ್ ಆ್ಯಂಡ್ ನೋ ಟೈಮ್ ಫಾರ್ ಅಥವಾ ನೋ ಟೈಮ್ ಲಿಮಿಟ್ ಆಲ್ಸೋ ದೆ. ದಿಸ್ ಇಸ್ ಅ ಫಾರ್ಮೆಟ್, ಅ ಸಿಂಪಲ್ ಫಾರ್ಮೆಟ್. ಸೊ ಇನ್ನೊಂದು ಫಾರ್ಮೆಟ್ ಇದೆ ನೋಡಿ, ಪ್ರಾಮಿಸರಿ ನೋಟ್ ಪ್ರೊವೈಡಿಂಗ್ ಫಾರ್ ಇಂಟ್ರೆಸ್ಟ್. I, Mr. A, son of so-and-so, promise to pay Mr. B, son of so-and-so, or order on demand the sum of rupees 5,000 with interest at the rate of ಯಾವುದು ಇಂಟ್ರೆಸ್ಟು ಮೇ ಬಿ 5% or 6% ಏನಲ್ಲಿ ಅವರಿಬ್ಬರ ಮಧ್ಯೆ ಏನು ಡಿಸೈಡ್ ಆಗಿರುತ್ತೆ ಅದು. ಸೇ ಇಲ್ಲಿ ಎ ಬಿ ಅಲ್ಲಿ ಒಂದು 5% ಅಂದ್ಕೊಳ್ಳೋಣ. ಅಟ್ ದ ಇಂಟ್ರೆಸ್ಟ್ ರೇಟ್ ಆಫ್ 5% ಪರ್ ಮಂತ್ ಆರ್ ಪರ್ ಆ್ಯನಮ್. ಓಕೆ, ಲೆಟ್ ಅಸ್ ಟೇಕ್, ಬಿಕಾಸ್ ಅವ್ರ ಫ್ರೆಂಡ್ಸ್ ಆಗಿರೋದ್ರಿಂದ ಪರ್ ಆ್ಯನಮ್ ಅಂತ ಹಾಕೊಳ್ಳೋಣ. ಅದರ್ವೈಸ್ ಏನಾಗುತ್ತೆ 1 or 2% ಪರ್ ಮಂತ್, ಅಂದರೆ 24% ಪರ್ ಆ್ಯನಮ್ ಆ ಥರ ಹೊಟ್ಟೋಗುತ್ತೆ. ಸೊ ಲೆಟ್ ಅಸ್ ಟೇಕ್ 5% ಪರ್ ಆ್ಯನಮ್ ಫ್ರಮ್ ದ ಡೇಟ್ ಆಫ್ ದೀಸ್ ಪ್ರೆಸೆಂಟ್ಸ್ ಫಾರ್ ವ್ಯಾಲ್ಯೂ ರಿಸೀವ್ಡ್. ಯಾವಾಗ ಯಾವ ಡೇಟ್ ನಾವಿಲ್ಲಿ ಮೆನ್ಷನ್ ಮಾಡಿರ್ತೀವಿ ಅಲ್ಲಿಂದ ಯಾವ ಡೇಟ್ಗೆ ಅವ್ರು ಬಂದು ದುಡ್ಡು ಫುಲ್ ಕೊಡ್ತಾರೆ ಅಲ್ಲಿ ತನಕ ಎಷ್ಟು ದಿನ ಆಗಿರುತ್ತೆ ಆ ದಿನಕ್ಕೆ ಪರ್ ಆ್ಯನಮ್ 5% ಲೆಕ್ಕದಲ್ಲಿ ಇಂಟ್ರೆಸ್ಟ್ನ ಚಾರ್ಜ್ ಮಾಡ್ತಾರೆ ಅಂತ ಇಲ್ಲಿ ಪ್ರಾಮಿಸರಿ ನೋಟಲ್ಲಿ ಹೇಳಿದೆ. ಓಕೆ, ಸಿ ಹಿಯರ್ ಒನ್ ಮೋರ್ ಪ್ರಾಮಿಸರಿ ನೋಟ್. ಓಕೆ, ಬಾರೋವರ್ ಯಾರು ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು. ಆ್ಯಂಡ್ ಹೂ ಹ್ಯಾಸ್ ಪೇಡ್ ದ ಮನಿ. ನಮ್ಮ ಎಕ್ಸಾಂಪಲಲ್ಲಿ ಎ ಈಸ್ ಅ ಬಾರೋವರ್, ಬಿ ಈಸ್ ಅ ಲೆಂಡರ್. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? 5,000. For value received, the borrower promises to pay the lender at such address as may be provided in writing to the borrower the principal sum of rupees 5,000 Indian rupees without interest payable on the unpaid principal beginning on 22nd June. So 22nd June irbodu. This note will be repaid in full on 22nd June. ಸೊ ಈ ಥರ ಒಂದು ಕಂಡೀಷನ್ಸ್ ಹಾಕ್ಕೊಂಡು ಪ್ರಾಮಿಸರಿ ನೋಟ್ನ ಮಾಡಿರ್ತಾರೆ. ದೇರ್ ಆರ್ ಸೋ ಮೆನಿ ಕಂಡೀಷನ್ ಆ್ಯಂಡ್ ಸೀಲ್ ಆ್ಯಂಡ್ ಸಿಗ್ನೇಚರ್ ಬೈ ದ ಪರ್ಸನ್ ಆ್ಯಂಡ್ ವಿಟ್ನೆಸ್ ವಿಲ್ ಬಿ ಟೇಕನ್. ಈ ಥರ ಪ್ರಾಮಿಸರಿ ನೋಟ್ಸ್ನ ಮಾಡಿರ್ತಾರೆ. ಸೊ ಆ ಪ್ರಾಮಿಸರಿ ನೋಟ್ ಫಾರ್ಮೆಟನ್ನು ತಗೊಂಡು ಹೂಎವರ್ ದ ಲೆಂಡ್ಸ್ ಮನಿ ಅದರಲ್ಲಿ ಸೈನ್ ತಗೋತಾರೆ. ಸೈನ್ ತಗೊಂಡು ಅಷ್ಟು ದಿನ ಅವ್ರಿಗೆ ಟೈಮ್ ಕೊಟ್ಟಿರ್ತಾರೆ, ಆ ದಿನದಲ್ಲಿ ಅವರು ಪೇ ಮಾಡಬೇಕಾಗುತ್ತೆ. ಪಾರ್ಟೀಸ್ ಟು ಅ ಪ್ರಾಮಿಸರಿ ನೋಟ್. ಯಾರ್ಯಾರು ಈ ಪ್ರಾಮಿಸರಿ ನೋಟಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅಂತ. ದೆರ್ ಆರ್ ಪ್ರೈಮರಿ 2 ಪಾರ್ಟೀಸ್, ಇಬ್ಬರೇ ಪಾರ್ಟೀಸು ಪ್ರೈಮರಿಯಾಗಿ. ಯಾರು? ಫಸ್ಟು ಹೂ ಮೇಕ್ಸ್ ದ ಪ್ರಾಮಿಸರಿ ನೋಟ್. ಅ ಪರ್ಸನ್ ಹೂ ಮೇಕ್ಸ್ ಅ ನೋಟ್ ಆ್ಯಂಡ್ ಪ್ರಾಮಿಸಸ್ ಟು ಪೇ ದ ಅಮೌಂಟ್ ಟು ದ ಪರ್ಸನ್ ಫ್ರಮ್ ಹೂಮ್ ಹೀ ಲೆನ್ಸ್ ದ ಮನಿ. ಯಾರಿಂದ ದುಡ್ಡು ಈಸ್ಕೊತಾನೋ ಅವನಿಗೆ ಇವನು ಪ್ರಾಮಿಸರಿ ನೋಟ್ ಬರೆದು ಒಂದು ಸೈನ್ ಹಾಕಿ ಸೀಲ್ ಹಾಕಿ ಕೊಡ್ತಾನೆ. ಆ್ಯಂಡ್ ದ ಪೇಯಿ ಈಸ್ ಅ ಪರ್ಸನ್, ಯಾರಿಗೆ ಅಮೌಂಟ್ ಬರಬೇಕು, ಯಾರು ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ನ ತಗೋತಾನೆ ಇಟ್ಕೊಂಡಿರ್ತಾನೆ ಅವನು. ಓಕೆ, ಈ ನಮ್ಮ ಎಕ್ಸಾಂಪಲಲ್ಲಿ ಎ ದುಡ್ಡು ಇಸ್ಕೊಂಡಿದ್ದಾನೆ ಬಿ ಇಂದ. ಸೊ ಎ ಈಸ್ ಅ ಮೇಕರ್ ಆರ್ ಅ ಡ್ರಾವರ್ ಆಫ್ ದ ಪ್ರಾಮಿಸರಿ ನೋಟ್ ಆ್ಯಂಡ್ ದ ಪೇಯಿ ಈಸ್ ಬಿ. ಆ್ಯಂಡ್ ಒನ್ಸ್ ಎ ಪ್ರಿಪೇರ್ಸ್ ಅ ಪ್ರಾಮಿಸರಿ ನೋಟ್ ಅದನ್ನು ಬಿಗೆ ಕೊಡಬೇಕು. ಬಿ ಇಟ್ಕೊಂಡಿರ್ತಾನೆ, ಯಾಕಂದರೆ 5,000 ಅವನೇ ತಾನೇ ಕೊಟ್ಟಿರೋದು ಬಿಗೆ, ಎಗೆ. ಸೊ ಬಿ ಇಟ್ಕೊಂಡಿರ್ತಾನೆ. ಇನ್ ಕೇಸ್ ಎ ಪೇ ಮಾಡಲಿಲ್ಲ ಪರ್ಟಿಕ್ಯುಲರ್ ದಿನದೊಳಗೆ ಅಂತಂದರೆ ದೆನ್ ಹಿ ಕ್ಯಾನ್ ಟೇಕ್ ದಟ್ ಪ್ರಾಮಿಸರಿ ನೋಟ್ ಆ್ಯಂಡ್ ಆಸ್ಕ್ ಫಾರ್ ದ ಮನಿ. ಅವ್ನಿಗೆ ಮತ್ತೆ ಕೊಡಲಿಲ್ಲ ಅಂತಂದರೆ ಹಿ ಕ್ಯಾನ್ ಗೋ ಟು ದ ಕೋರ್ಟ್ ಆಫ್ ಲಾ. ಓಕೆ, ಸೊ ಇಲ್ಲಿ ಬಿಕಾಸ್ ಇಟ್ಸ್ ಅ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಟ್ರಾನ್ಸ್ಫರ್ ಹೆಂಗೆ ಮಾಡ್ತೀವಿ? ಒಂದು ಬೇರರ್ ಆಫ್ ದ ಇನ್ಸ್ಟ್ರೂಮೆಂಟ್ ಯಾರು ಇಟ್ಕೊಂಡಿರ್ತಾರೆ ಅವರು ಬೇರರ್ ಆಫ್ ದ ಇನ್ಸ್ಟ್ರೂಮೆಂಟ್ ಅಂತಾರೆ. ಅದರ್ವೈಸ್ ಪರ್ಸನ್ ಹೂ ಎಂಡೋರ್ಸಸ್, ಅವನು ಏನು ಮಾಡ್ತಾನೆ? ಎಂಡೋರ್ಸ್ ಮಾಡ್ತಾನೆ. ಟ್ರಾನ್ಸ್ಫರ್ ಮಾಡೋಕ್ಕೆ ಎಂಡೋರ್ಸ್ ಮಾಡ್ತಾನೆ, ವೇರ್ ದ ಟೈಟಲ್ ಆ್ಯಂಡ್ ದ ಓನರ್ಶಿಪ್ ಆಲ್ಸೋ ಚೇಂಜಸ್. ಇವಾಗ ನಮ್ಮ ಎಕ್ಸಾಂಪಲಲ್ಲಿ ಎ ಏನು ಮಾಡಿದ್ದಾನೆ? ಬರೆದಿದ್ದಾನೆ he will pay the money ಅಂತ, and it has gone to B. B is the owner of the promissory note. ಅವನೇನು ಮಾಡ್ತಾನೆ? ಬಿ ಏನು ಮಾಡ್ತಾನೆ? he will endorse the same. that means he transfer the same to Mr. C. ಹೇಗೆ ಟ್ರಾನ್ಸ್ಫರ್ ಮಾಡ್ತಾನೆ? ಸುಮ್ಮನೆ ಕೊಡಲ್ಲ.
he will endorse it. Endorse person. So endorser, a person who endorses the note. ಇಲ್ಲಿ ಬಿ ಈಸ್ ಅ ಎಂಡಾರ್ಸರ್. ಅವನು ಟ್ರಾನ್ಸ್ಫರ್ ಮಾಡಿದ್ದಾನೆ, ಹೇಳಿದ್ದಾನೆ ದ ಟೈಟಲ್ ಆ್ಯಂಡ್ ದ ಓನರ್ಶಿಪ್ ಶುಡ್ ಗೋ ಟು ಮಿಸ್ಟರ್ ಸಿ ಅಂತ. ಆ್ಯಂಡ್ ಹೂ ಇಸ್ ಅ ಸಿ? ಸಿ ವಿಲ್ ಬಿಕಮ್ ಅ ಎಂಡಾರ್ಸಿ. ಎಂಡಾರ್ಸಿ ಯಾರು? ಹೂ ರಿಸೀವ್ಸ್ ದ ಟ್ರಾನ್ಸ್ಫರ್ಡ್ ಇನ್ಸ್ಟ್ರುಮೆಂಟ್. ಅ ಪರ್ಸನ್ ಇನ್ ಹೂಸ್ ಫೇವರ್ ದ ನೋಟ್ ಈಸ್ ನೆಗೋಷಿಯೇಟೆಡ್ ಬೈ ಎಂಡೋರ್ಸ್ಮೆಂಟ್. ಸಿ ಈಸ್ ಅ ಪರ್ಸನ್, ಅವನಿಗೆ ಬಿ ಇಂದ ಎಂಡೋರ್ಸ್ಮೆಂಟ್ ಹೋಗಿದೆ. ಸೊ ಬಿದು ಎಲ್ಲ ರೈಟ್ಗಳು, ಎ ಅಕಸ್ಮಾತ್ ದುಡ್ಡು ಕೊಡಲಿಲ್ಲ ಅಂದರೆ ಬಿಗೆ ಇದ್ದಿದ್ದು ರೈಟ್ ಟು ಗೋ ಟು ದ ಕೋರ್ಟ್ ಆಫ್ ಲಾ ಎಲ್ಲನೂ ಯಾರಿಗೆ ಟ್ರಾನ್ಸ್ಫರ್ ಮಾಡ್ದ? ಅವನು ಸಿಗೆ ಟ್ರಾನ್ಸ್ಫರ್ ಮಾಡ್ದ. ಸೊ ಸಿ ಬಿಕೇಮ್ ಅ ಎಂಡಾರ್ಸಿ. ಸಿ ಮತ್ತೆ ಅವನೇನು ಮಾಡ್ತಾನೆ? ಡಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಆವಾಗ ಸಿ ವಿಲ್ ಬಿಕಮ್ ಅ ಎಂಡಾರ್ಸಿ, ಎಂಡಾರ್ಸರ್. ಎಂಡಾರ್ಸಿಯಿಂದ ಎಂಡಾರ್ಸರ್ ಆಗೋದ. ಆ್ಯಂಡ್ ಡಿ ವಿಲ್ ಬಿಕಮ್ ಅ ಎಂಡಾರ್ಸಿ. ಯಾರು ಮತ್ತೆ ಅದು ಇನ್ಸ್ಟ್ರೂಮೆಂಟ್ನ ಪಡಿತಾರೆ ಅವರು ಎಂಡಾರ್ಸಿ ಆಗ್ತಾರೆ. ಯಾರು ಎಂಡಾರ್ಸ್ ಮಾಡ್ತಾರೆ, ಸಿ ಓನರ್ಶಿಪ್ ಸಿಕ್ತಲ್ಲ, ಅವನೇನು ಮಾಡ್ದ? ಮತ್ತೆ ಅದನ್ನು ಟ್ರಾನ್ಸ್ಫರ್ ಮಾಡ್ದ. ಸೊ ಟ್ರಾನ್ಸ್ಫರ್ ಮಾಡಿದವರು ಎಂಡಾರ್ಸರ್ ಆಗ್ತಾರೆ. ಯಾರು ಅದನ್ನು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ನ ಇಟ್ಕೋತಾರೆ ಅವರು ಎಂಡಾರ್ಸಿ ಆಗ್ತಾರೆ. ಆ್ಯಂಡ್ ದ ಲಾಸ್ಟ್ ಪರ್ಸನ್, ಹಿ ವಿಲ್ ಗೋ ಟು, ಇವಾಗ ಸಿ ಇಂದ ಡಿಗೆ ಹೋಯ್ತು, ಡಿ ಮತ್ತೆ ಇಗೆ ಹೋಗ್ಬೋದು, ಇ ಇಂದ ಎಫ್ ಹೋಗ್ಬೋದು. ಓಕೆ, ಆ ಥರ ಮಾಡಿ ಎಫ್ ಏನು ಮಾಡ್ತಾನೆ? ಟೈಮ್ ಆದಮೇಲೆ ಡೈರೆಕ್ಟಾಗಿ ಎ ಹತ್ರ ಹೋಗ್ತಾನೆ. ದುಡ್ಡು ಕೊಡಪ್ಪ, ನನಗೆಲ್ಲ ಇಷ್ಟು ಜನ ಟ್ರಾನ್ಸ್ಫರ್ ಮಾಡಿದ್ದಾರೆ ನೋಡು, ಸಿ ದ ಬ್ಯಾಕ್ ಆಫ್ ದ ಪ್ರಾಮಿಸರಿ ನೋಟ್ ಆರ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ದೀಸ್ ಪೀಪಲ್ ಹ್ಯಾವ್ ಟ್ರಾನ್ಸ್ಫರ್ಡ್ ಇನ್ ಮೈ ನೇಮ್. ಸೊ ಹೀಗೆ ಎ ಇಂದ ಬಿ ಇಂದ ಸಿಗೆ ಹೋಯ್ತು, ಸಿ ಇಂದ ಡಿಗೆ ಹೋಯ್ತು, ಡಿ ಇಂದ ಈಗ ಹೋಯ್ತು, ಇ ಇಂದ ನನಗೆ ಬಂದಿದೆ, ನಾನು ಎಫ್. ಸೊ ಯು ಹ್ಯಾವ್ ಟು ಗಿವ್ ಮಿ ದಿಸ್ ಅಂತ. ಸೊ ಇಲ್ಲೇನಾಗುತ್ತೆ? ಎ ಶುಡ್ ನಾಟ್ ಆಸ್ಕ್ ಎನಿ ಕ್ವಶನ್ಸ್. ಹಿ ಹ್ಯಾಸ್ ಟು ಸಿ ಹಿ ಈಸ್ ಅ ಬೇರರ್ ಆಫ್ ದ, ಮತ್ತು ಎಂಡಾರ್ಸ್ಮೆಂಟ್ ಅವನ ಹೆಸರಲ್ಲಾಗಿದೆ. ಆ್ಯಂಡ್ ಡೈರೆಕ್ಟಾಗಿ ಅವನು ಏನು ಮಾಡಬೇಕು? ಆ 5,000 ಏನಾದರೂ ಇಂಟ್ರೆಸ್ಟ್ ಏನಾದರೂ ಇದ್ದರೆ ಎಲ್ಲನೂ ಎಫ್ಗೆ ಕೊಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನಾನು ಕೊಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ದ ಕಂಡೀಷನ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಈಸ್ ದ್ಯಾಟ್, ಏನು ಟ್ರಾನ್ಸ್ಫರ್ ಆಗೋ ಕಂಡೀಷನ್ಸ್. ಸೊ ಏನು ಮಾಡಿದ್ದಾನೆ? ಟ್ರಾನ್ಸ್ಫರ್ ಆಗೋದು ಕೊಟ್ಟಿರೋದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಸೊ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಯಾವಾಗ ಆಗುತ್ತೆ? ಇಟ್ ಈಸ್ ಅ ಟ್ರಾನ್ಸ್ಫರಬಲ್ ಇದ್ದಾಗ. ಸೊ he should have in mind that okay, this is transferable, whoever bears it or whoever has the right to own it, the title, so they can get the money. So A has to pay to F. ಸೊ ಇಷ್ಟು ಈ 4 ಪಾರ್ಟಿಗಳು ಬೇಸಿಕ್ಕಾಗಿ ಇಬ್ಬರೇ ಇರ್ತಾರೆ, ಯಾರು ಅದು ಫಸ್ಟ್ ಬರೀತಾರೋ ಅವರು ಮತ್ತು ಯಾರು ಕೊಡಬೇಕು. ಆದರೆ ಎಂಡಾರ್ಸಿ ತುಂಬ ಜನ ಇರ್ತಾರೆ. ಓಕೆ, ಎಂಡಾರ್ಸಿ ತುಂಬ ಜನ, ನಾನು ಹೇಳಿದೆ ಬಿ ಇಂದ ಸಿ, ಸಿ ಇಂದ ಡಿ, ಡಿ ಇಂದ ಇ ಇಂದ ಎಫ್ ತನಕ ಇಷ್ಟು ಜನ ಎಂಡಾರ್ಸರ್ ಆಗೂ ಇರ್ತಾರೆ, ಎಂಡಾರ್ಸಿ ಆಗೂ ಇದ್ದಾನೆ. ಓಕೆ, ದೀಸ್ ಆರ್ ದ 4 parties in the promissory note where the transfer happens of the promissory note. Hope you understood about the promissory note. Next, essentials of promissory note ನೋಡೋಣ.